ಕಾಲದಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಸರಳತೆಯಿಂದ ಹೈಕಮಾಂಡ್ ಹೇಳಿದ ತಕ್ಷಣ ಏನು ಚಕಾರವೆತ್ತಿದೆ, ನಾನು ಸ್ವಯಂ ಪ್ರೇರಿತರಾಗಿ ನಾವು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಅಂತ ಸಂದೇಶವನ್ನ ಇಡೀ ದೇಶಕ್ಕೆ ಮಾದರಿ ಆಗಿಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ. ಹಾಗಾಗಿ ಯುವಕರ ಕಣ್ಮಣಿ ಇವತ್ತು ರಾಜಕೀಯ ನೇತಾರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಸ್ವಾಗತವನ್ನು ಬಯಸ್ತೇವೆ. ಅವರ ಕ್ಯಾಬಿನೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ವಿಶೇಷ ರೀತಿಯಲ್ಲಿ ಕ್ಯಾಬಿನೆಟ್ ಸಚಿವರನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಕೂಡ ಮಾಡ್ತೇನೆ. ಇವತ್ತು ಇಲ್ಲಿ 4 ಕಡೆ ಶಾಸಕರಿದ್ದಾರೆ. ಅವರವರ ಅನುಸಾರವಾಗಿ ನೀವು ಅವರನ್ನ ಗಮನಿಸಬೇಕಾಗ್ತದೆ, ಅವರಿಗೆ ಕನ್ಸಿಡರ್ ಮಾಡಬೇಕಾಗ್ತದೆ. ಎಲ್ಲರೂ ಕೂಡ ಅನುಭವಸ್ಥರಾಗಿದ್ದಾರೆ, ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿಕೊಂಡಿರ್ತಕ್ಕಂಥವ್ರು. ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಕ್ಷೇತ್ರವನ್ನು 3 ಸಾರಿ ಪ್ರತಿನಿಧಿಸಿ 3 ಸಾರಿ ಆಯ್ಕೆಯಾಗತಕ್ಕಂಥದ್ದು ಸ್ವಾಗತ ಆಗ್ತಕ್ಕಂಥ ವಿಚಾರ. ಇವತ್ತು ಎಸ್.ಎನ್. ನಾರಾಯಣಸ್ವಾಮಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖ ಅಭಿವೃದ್ಧಿಗೋಸ್ಕರವಾಗಿ ದುಡಿತಕ್ಕಂಥ ವಿಚಾರ ಮೇಲೆ ಕೂಡ ಗೊತ್ತಿದೆ. ಇವತ್ತು ಎಲ್ಲ ಕೂಡ ರಾಜ್ಯದಲ್ಲಿ ಕೂಡ ಅತ್ಯಂತ ಅಭಿವೃದ್ಧಿಯ ಅಧಿಕಾರ ಕೆಲಸ ಮಾಡ್ತಕ್ಕಂಥದ್ದು. ಹಂಗಾಗಿ ಅವ್ರಿಗೆ ಇನ್ನೂ ಹೆಚ್ಚು ಕೆಲಸ ಕೊಟ್ಟರೆ, ಜಿಲ್ಲೆಯ ಜವಾಬ್ದಾರಿ ಹೆಚ್ಚು ಕೊಟ್ಟರೆ ಅವ್ರಿಗೂ ಇನ್ನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಯುವಕರು ಕೂಡ ಆಗಿದ್ದಾರೆ, ವಿದ್ಯಾವಂತರು ಕೂಡ ಆಗಿದ್ದಾರೆ. ಹಂಗಾಗಿ ಅವರು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ.